ನಿನ್ನೆ ಸಾಯಂಕಾಲ ಏನು ಬಂದಂಥ ಮಹಾಮಳೆ ಅಂದರೆ ಮೃಗಶಿರ ಮಳೆ ಅಂದರೆ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಆಗಿರ್ಬೋದು, ಹಾವೇರಿ ಭಾಗ, ಈ ಭಾಗದ ಜನರು ಈ ಮಳೆಯನ್ನು ಮಿರಗನ ಮಳೆ ಅಂತ ಕರೀತಾರೆ. ಈ ಒಂದು ಮಹಾಮಳೆಗೆ ಏನು ಹುಬ್ಬಳ್ಳಿಯ ಜನತೆ ಅಸ್ತವ್ಯಸ್ತವಾಗಿದ್ದು ಅಲ್ಲಲ್ಲಿ ಮಹಾ ದುರಂತಗಳು ನಡೆದಿದೆ. ಆದರೆ ಇಲ್ಲಿ ನೇಕಾರ್ ನಗರದ ಏನು ಬೆಳಗಲಿಗೆ ಹೋಗುವಂಥ ಒಂದು ರೋಡ್ ಇದೆ, ಅಲ್ಲಿ ಹುಸೇನ್ ಸಾಬ್ ಅನ್ನುವರು ಏನು ಕೊಚ್ಚಿಕೊಂಡು ಹೋಗಿದ್ದು ಇಲ್ಲಿವರೆಗೂ ಅವರು ಜೀವಂತವಾಗಿದ್ದಾರಾ ಅಥವಾ ಏನು ಶವಾಯು ಕೂಡ ಪತ್ತೆಯಾಗಿಲ್ಲ. ಆದರೆ ನಿನ್ನೆಯಿಂದ ಹಿಡಿದು ಇಲ್ಲಿಯ ತನಕ ಅಗ್ನಿಶಾಮಕ ದಳ ಆಗಿರ್ಬೋದು, SDRFನವರು ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರ ಮನೆಯವರು ಮತ್ತು ಆ ಒಂದು ಇಲ್ಲಿನ ಜನತೆ ಏನು ಹೇಳ್ತಾರೆ ಈ ಘಟನೆ ಬಗ್ಗೆ ಅಂತ ಅವರನ್ನೇ ಕೇಳೋಣ ಬನ್ನಿ. ನಿನ್ನೆ ರಾತ್ರಿ ನಮಗೆ ಈ ಬಗ್ಗೆ ಸುಮಾರು 12 ಗಂಟೆ ಅವರು ಬಿದ್ದ ಒಂದು ಸಂದರ್ಭಕ್ಕೆ ನಮಗೆ ಕರೆ ಬಂತು ಸರ್. ವ್ಯಕ್ತಿಯೊಬ್ಬರು ಅಕಸ್ಮಾತಾಗಿ ಇದು ಕೊಚ್ಚಿ ನೀರಿನಲ್ಲಿ ಬಿದ್ದಿದ್ದಾರೆ ಅಂತ ಬಂತು ಸರ್. ತಕ್ಷಣ ನಮ್ಮ ಇಲಾಖೆಯ ವಾಹನ ಮತ್ತು ಸಿಬ್ಬಂದಿಯವರು ನಾವು ಬಂದು ಎಲ್ಲ ಅವರ ಒಂದು ವ್ಯಕ್ತಿಗಾಗಿ ಹುಡುಕಾಟ ನಡೆಸಿದ್ವಿ ಸರ್. ರಾತ್ರಿ ನಾವು ಹುಡುಕಾಟ ನಡೆಸಿದಾಗ ಅವರು ಪತ್ತೆ ಆಗಲಿಲ್ಲ ಸರ್. ರಾತ್ರಿ ಆವಾಗ 3-4 ಗಂಟೆ ನಂತರ ನಾವು ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಮತ್ತು ಬೆಳಿಗ್ಗೆನೇ ಈಗ ಬೇಗ ಬಂದು ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀವಿ ಸರ್. ಅವರು ಬಿದ್ದ ಸ್ಥಳದಿಂದ ಈಗ ತಾವೇನು ನೋಡ್ತಾ ಇದ್ದೀರಿ ಸರ್, ಈ ಮುಖ್ಯವಾದ ಇದರವರೆಗೆ ಇಲ್ಲಿವರೆಗೆ ಹುಡುಕಿದ್ದೀವಿ ಸರ್ ಇಲ್ಲಿವರೆಗೆ. ಬಟ್ ಅಲ್ಲಿಂದ ಆ ಒಂದು ಬಿದ್ದ ಸ್ಥಳದಿಂದ ಇಲ್ಲಿವರೆಗೆ ನಾವು ಹಾಗೂ ಸಾರ್ವಜನಿಕರು ಮತ್ತು ಪಾಲಿಕೆಯವರು ಎಲ್ಲರೂ ಹುಡುಕಿದ್ದಾರೆ ಸರ್. ಇಲ್ಲಿವರೆಗೆ ಅದು ಯಾವುದೇ ಅವರ ಒಂದು ವ್ಯಕ್ತಿಯ ಇದು ಪತ್ತೆ ಆಗಿಲ್ಲ ಸರ್. ಹಾಗಾಗಿ ಈಗ ಮುಖ್ಯವಾಗಿ ಈ ಒಂದು ಏನು ಇದು ನೀರು ಹರಿತಾ ಇದೆ, ಇಲ್ಲಿ ಅವರು ಹೋಗಿರ್ಬೋದು ಅಂತ ಊಹಿಸಿದ್ದೇವೆ ಸರ್. ಸೊ ಅದಕ್ಕೋಸ್ಕರ ಈ ಒಂದು ಸ್ಥಳದಲ್ಲಿ ಈಗ ಸರ್ಚ್ ಮಾಡ್ತಿದ್ದೀವಿ ಸರ್. ಇನ್ನೂ ನಮ್ಮದು ಸಿಗುವವರೆಗೆ ನಮ್ಮ ಕಾರ್ಯಾಚರಣೆ ಮುಂದುವರಿತಿದೆ ಸರ್. 7ರಿಂದ 8 ಜನರ ತಂಡ ಬಂದಿದೆ ಸರ್. ನಮ್ಮದು ಅಗ್ನಿಶಾಮಕ ಹುಬ್ಬಳ್ಳಿ ಸಿಟಿ ಅಗ್ನಿಶಾಮಕ ಠಾಣೆಯಿಂದ ಅಧಿಕಾರಿ ಸಿಬ್ಬಂದಿಯವರು ನಮ್ಮ ಒಂದು ಜಲವಾಹನ ತಗೊಂಡು ನಮ್ಮ ಹತ್ರ ಇರೋಂಥ ಉಪಕರಣಗಳನ್ನು ತಗೊಂಡು ಬಂದು ನಾವು ಇದನ್ನು ಹುಡುಕ್ತಾ ಇದ್ದೇವೆ ಸರ್. ರಾತ್ರಿ ಅಂದರೆ ನಾವು ತೋಟಕ್ಕೆ ಹೋಗಿದ್ವಿ. ಬೆಳಗ್ಗೆ ತೋಟಕ್ಕೆ ಹೋಗಿ ಬರೋ ಮುಂದೆ ಮಳೆ ಸ್ಟಾರ್ಟ್ ಆಯ್ತು. ಅಲ್ಲಿ ಇದ್ವಿ 9 ಗಂಟೆ ಮಟ್ಟ ಇದ್ವಿ. 9 ಗಂಟೆ ಆದಮೇಲೆ ಏನಾಯ್ತು, ಸ್ವಲ್ಪ ಮಳೆ ಕಡಿಮೆ ಆಯ್ತು. ಆದ್ಮೇಲೆ ನಾವು ಬಂದ್ವಿ, ಬರಾಕತ್ತಿದ್ವಿ. ಮತ್ತು ಮಳೆ ಜಾಸ್ತಿ ಆಯ್ತು, ಮಸ್ತ್ ಫುಲ್ ಮಳೆ ಆಯ್ತು. ಇಲ್ಲಿ ಸಿಕ್ಕಾಪಟ್ಟೆ ನೀರು ಬಂತು. ಇಲ್ಲಿ ಭಾಳ ಅಂದರೆ ಭಯಂಕರ ಪ್ರೆಷರ್, ಸಿಕ್ಕಾಪಟ್ಟೆ ಪ್ರೆಷರ್. ಅದು ಸ್ವಲ್ಪ ಗಾಡಿ ಸ್ಲಿಪ್ ಆಯ್ತು, ಅಲ್ಲಿ ತೆಗಿತ್ತು. ಕಾಲು ಇಟ್ಬಿಟ್ರೆ ಅದು ಇದಂತಲ್ಲ, ಏನಂತಾರೆ ಅದು ಬೌರ ಸುಳಿ ಅದು ಕೂಟ ಹೋಗಿಬಿಟ್ರು. 1 ಸೆಕೆಂಡ್ ಚಾನ್ಸ್ ಇಲ್ಲ. ನಾ ಆಚೆ ಕಡೆ ಬಿದ್ದೆ. ಇದು ಸುಮಾರು 10-20 ಸರ್. ನಾ ಹಿಂದೆ ಕುಂತಿದ್ದೆ, ಮುಂದೆ ಅವ್ರು ಇದ್ದರು, ಅವರೇ ಗಾಡಿ ಹೊಡಕತ್ತಿದ್ರು. ಅದೇ ನೀರು ಜೋರು ಪ್ರೆಷರ್ ಭಾಳ ಇತ್ತಲ್ಲ, ಅಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ. ಅದು ಬ್ರೇಕ್ ಹೊಡಿದ್ರು, ನೋಡಿಲ್ಲ ಅವರು. ತೆಗ್ದಾಗಿಟ್ಟರು ಬೈ ಮಿಸ್ಟ್ ಕಾಲು ಜಾರಿ ಅದ್ರಾಗ ಮಿಸ್ ಆಗ್ತದೆ ಸರ್. ಅವರು ತಮ್ಮರ್ಗೆ ಇಮಿಡಿಯೇಟ್ ಫೋನ್ ಮಾಡಿದೆ. 2 ನಿಮಿಷದಾಗ ಅವಾಗ ಇಮಿಡಿಯೇಟ್ ಫೋನ್ ಮಾಡಿ ಕರೆಸಿದ್ದೆ ಅವ್ರಿಗೆ. ಅವ್ರು ತಮ್ಮರು ಜಾಫರ್ ಬೈ ಕಳಿಸಿದ್ದು ಅದಾರೆ. ಅವ್ರು ಫೋನ್ ಮಾಡಿದ್ದೆ. ಅಲ್ಲೇ ನಾ ಬರ್ತೀನಿ ಬಂದರು ಅವರು. ಆಮೇಲೆ ಇಮಿಡಿಯೇಟ್ ಬಂದರು ಅವರು. ನಿನ್ನೆ ಆದಂಥ ಮಳೆ ಘಟನೆಗೆ ನಮ್ಮ ಸಾರ್ವಜನಿಕರು ಈ ತಮ್ಮ ಹೊಲದಲ್ಲಿ ಕೆಲಸ ಮಾಡಿಕೊಂಡು ವಾಪಸ್ ಬರೋಗ ಹುಸೇನ್ ಸಾಬ್ ಅಂತ ನಮ್ಮ ನೀರಿನ ರಭಸಕ್ಕೆ ಒಬ್ಬರು ಕೊಚ್ಕೊಂಡು ಹೋಗಿದ್ದಾರೆ. ಸೊ ಅವನ ಪಕ್ಕದಲ್ಲಿರುವಂಥ ಅದೇ ಬೈಕ್ದಲ್ಲಿ ಬರುವಂಥ ವ್ಯಕ್ತಿ ಒಬ್ಬ ರಫೀಕ್ ಅಂತ ನಮಗೆಲ್ಲ ಮಾಹಿತಿ ಕೊಟ್ಟ. ಸುಮಾರು ಇದು ನಿನ್ನೆ 10:30-11 ನಮ್ಮ ಮಾಹಿತಿ ಬಂತು. 11:00ಗೆ ನಾವು ಸ್ಪಾಟದಲ್ಲಿ ಬಂದಾಗ ಪೊಲೀಸರು ಸಿಬ್ಬಂದಿ ಹಾಗೂ ರಕ್ಷಣಾ ಕಾರ್ಯಾಚರಣೆ ನಾವು ಪ್ರಾರಂಭ ಮಾಡಿದ್ದೀವಿ. ಆ ಸಮಯದಿಂದನೇ ಇಲ್ಲಿವರೆಗೂ ಪ್ರಾರಂಭ ಮಾಡಿದ್ದೀವಿ. ಅವ್ರದ್ದೇನು ಇನ್ನೂ ಅದೇನು ಸಿಕ್ಕಿಲ್ಲ ಬಾಡಿ ಅದು. ಆದರೆ ಅವನು ಏನು ಹೋಗಿದ್ದಲ್ಲ, ಆ ನಾಲದಲ್ಲೇ 1.5 ಕಿಲೋಮೀಟ್ರ್ ನಂತರ ಒಂದು ಚಪ್ಪಲಿ ಅವ್ರದ್ದು ಸಿಕ್ಕಿದೆ, ಅವ್ರು ಹಾಕ್ಕೊಂಡಿದ್ದಂಥ. ಆ ಸಮಯದಲ್ಲಿ ನಾವೆಲ್ಲರೂ ಇನ್ನೂ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿನ್ನೆ ಆದಂಥ ಮಳೆ ಘಟನೆ ಅಂದರೆ ಸುಮಾರು ವರ್ಷದಿಂದನೇ ಇಷ್ಟೊಂದು ಮಳೆ ಆಗಿರಲಿಲ್ಲ. 150 mm ಮಳೆ ಆಗಿದೆ ನಿನ್ನೆ. ಆ ಮಳೆಯಿಂದ ಪೂರ್ತಿಯಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಪಾರಿ ಕಡೆ ಇದೇನು ಅಷ್ಟೊಂದು ದೊಡ್ಡದು ನಾಲ ಇರಲಿಲ್ಲ, ಆದರೆ ದೊಡ್ಡ ನಾಲ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದರಲ್ಲಿ ಬಂದಿದ್ದಂಥ ಹಾಸ್ತೆಗೆ ನಾವೆಲ್ಲನೂ ದುಃಖ ಪಡಬೇಕಾಗ್ತದೆ. ಸೊ ಆ ಕಾರಣದಿಂದ ನಾವು ಇನ್ನೂ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ನಾವು ಹುಸೇನ್ ಸಾಬ್ ಅವರು ತಂಗಿ ಮಗ ಸರ್. ಅವರು ನಮ್ಮಣ್ಣವ್ರು ಸರ್. ಅವ್ರಿಗೆ 3 ಮಕ್ಕಳಿದ್ದಾರೆ ಸರ್. 1 ಗಂಡು ಮಗುವಿದೆ, 2 ಹೆಣ್ಣು ಮಗುವಿದೆ ಸರ್. ನಿನ್ನೆ ಅದು ಹೊಲ ಕೆಲಸ ಮಾಡ್ತಾರೆ ಸರ್. ಅವರು ಹೊಲ ಕೆಲಸ ಮಾಡಿ ಬರೋ ಮುಂದೆ ಏನೈತಿ, ನಮ್ಮದು ಇದು ಈಶ್ವರ ನಗರ ಬ್ರಿಡ್ಜ್ ಹತ್ರ ಸರ್. ಅಲ್ಲಿ ಸ್ವಲ್ಪ ನೀರು ನಿಂತಿತ್ತು ಸರ್. ನೀರು ನೋಡಿ ಏನೈತಿ ಸ್ವಲ್ಪ ಇರ್ಬೋದು ಕೆಲಸ ಅಲ್ಲಿ ಮುಂದೆ ಬಂದ ಸರ್. ಮುಂದೆ ಬಂದ್ಕೊಳ್ಳಿ ಅಲ್ಲಿ ಅದು ಗಟ್ರಿಂದ ಓಪನ್ ಇತ್ತು ಸರ್. ಅದು ಸ್ವಲ್ಪ ಎಲ್ಲ ಪ್ಯಾಕ್ ಐತಿ, ಒಂದೇ ಮೂಲ್ಯಕ್ಕೆ ಓಪನ್ ಸರ್. ಆ ಮೂಲ್ಯಾಗ ಏನು ಸರ್ ಜಾರಿ ಅಲ್ಲೇ ಬಿದ್ದುಬಿಟ್ಟ ಸರ್. ಬಿದ್ದುಕೊಳ್ಳಿ ಏನಾಗೈತಿ ನೀರೊಳಗೆ ಹಾಸಿ ಹೋಗ್ಬಿಟ್ಟ ಸರ್. ಆದರೆ ಇನ್ನೂ ಮಠ ಏನೈತಿ ಸರ್, ಬುಧವಾರ ಸಾಯಂಕಾಲ 10-15 ಹೋಗ್ಯಾರ ಸರ್ ಅವರು ನೀರೊಳಗೆ. ಅದು ಇನ್ನೂ ಮಠ ಸಿಗಂಗೆ ಗೊತ್ತಿಲ್ಲ ಸರ್.
ಎಲ್ಲರೂ ಕೂಡಿ ಹುಡುಕಾಡಕತ್ತೀವಿ ಸರ್. ಆದ್ರೆ ಇನ್ನೂ ಮಟ್ಟ ಪತ್ತೆ ಆಗ್ತದೆ. ನಮಗೆ 10 ಪೌಣೆನೊಂದಕ್ಕೆ ಗೊತ್ತಾಯ್ತು ಸರ್ ನಮಗೆ. ಅವ್ರು ಕೊಟ್ಟಾಗ ಮತ್ತೊಬ್ಬ ಇದ್ದ ಸರ್, ಅವ ಫೋನ್ ಮಾಡಿ ಹೇಳಿದ ಕೂಡ ನಾವು ಎಲ್ಲ ಇಮಿಡಿಯೇಟ್ಲಿ ಎಲ್ಲ ಬಂದ ಕೆಲಸ ಅಲ್ಲಿ ನೋಡಿ ಮತ್ತು ಅದು ಗಟ್ಟರಲ್ಲಿ JCB ಕರೆದ ಕೆಲಸ ಎಲ್ಲ ತೆಗೆದು ನೋಡಿ ಸರ್. ಅಲ್ಲಂತೂ ಸಿಕ್ಕಿಲ್ಲ. ಆಮೇಲೆ ಒಂದು 500 ಮೀಟ್ರ್ ಮುಂದೆ ಹೋದ ಮೇಲೆ ಏನು ಸರ್ ಅವ್ರು ಚಪ್ಪಲ್ ಸಿಕ್ತಾರೆ. ಮತ್ತು 500 ಮೀಟ್ರಿಗೆ ಹೋದ್ಮೇಲೆ ಮತ್ತೊಂದು ಚಪ್ಪಲ್ ಸಿಕ್ತು. ಆಮೇಲೆ ಸರ್ ಕರ್ಕೆ ಹಳ್ಳ ಐತೆ ಸರ್, ಅದನ್ನು ಬೆಳಗ್ಲಿ ರೋಡಿಗೆ. ಆ ಹಳ್ಳದೊಳಗೆ ಇಲ್ಲಿ ಮುಂದೆ ಹೋಗ್ಯಾರು, ಇಲ್ಲಿ ನಡಕ್ಕೆ ಸಿಕ್ಕೊಂಡಾರು, ಅದು ಇನ್ನೂ ಮಟ್ಟ ಗೊತ್ತಾಗುತ್ತೆ ಸರ್. ಅವರು NDRF ಅವರು ಬಂದರೆ ಭಾಳ ಚಲೋ ಆಗ್ತೈತೆ ಸರ್. ಯಾಕಂದ್ರೆ ಈಗ ನಮ್ದು ಎಷ್ಟು ಕೋಶಿಶ್ ಐತಿ ನಾವು ಮಾಡೀವಿ ಸರ್. ಈಗ ಮುಂದೆ ನೀರು ಭಾಳ ಉಂಟು ಸರ್. ಆ ನೀರು ಒಳಗೆ ಹೋಗೋಕೆ ನಮ್ಗೆ ಆಗೋಕ್ಕಂತಿಲ್ಲ ಸರ್. ಅದಕ್ಕೆ ಅವರು ಸ್ವಲ್ಪ ಬಂದು ನಮ್ಗೆ ಭಾಳ ಚಲೋ ಆಗ್ತೈತಿ. ಮುಂದೆ ಅದು ಏನೈತಿ ಸ್ವಲ್ಪ ಸಿಕ್ಕರೆ ನಮ್ಗೆ ಭಾಳ ಸಹಕಾರ ಇರ್ತೈತೆ ಸರ್. ನಿನ್ನೆ ಹುಬ್ಬಳ್ಳಿ ಮಹಾನಗರದಲ್ಲಿ ಬಂದಿದ್ದ ಮಳೆ ಅಭಾವದ ಕಾರಣ ನಾನು ಈಶ್ವರನಗರ ನಿವಾಸಿ ಜಿಲಾನಿ ಗದ್ವಾಲ್ ಅಂಥೇಳಿ ನನ್ನ ಹೆಸರು. ಇಲ್ಲೇ ಬಿರ್ಬಂದೋಣಿಯ ನಿವಾಸಿ ಆದ ಅವ್ರ ಹೆಸರು ಹುಸೇನ್ ಸಾಬ್ ಅಂಥೇಳಿ, ಕಳಸ್ ಅಂಥೇಳಿ. ಅವ್ರ ಚಿಕ್ಕ ಮಕ್ಕಳಿದ್ದಾರೆ. ಅವ್ರ ಮನೆಯಲ್ಲಿ ಅವರ ಹೆಂಡತಿಯು ಅವ್ರ ಚಿಕ್ಕ ಮಕ್ಕಳು ಸಹ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಇವತ್ತು 2:30 ಮಧ್ಯಾಹ್ನ 2:30 ಗಂಟೆ ಆದರೂ ಅವರು ಸಿಗಲಿಲ್ಲ. ಅಗ್ನಿಶಾಮಕ ದಳದವರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಡ್ರೋನ್ ಕ್ಯಾಮ್ರಾ ಮುಖಾಂತರ ಹಾಗೂ ತಾವು ಕೆರೆಯ ಒಳಗಡೆ ನೀರಿನ ಮುಖಾಂತರ ಇಳಿದು ಎಲ್ಲವೂ ಹುಡುಕ್ಯಾಡ್ಕೊಂಡು ಕುಂತಿದ್ದಾರೆ. ಆದರೂ ಶವ ಆಗಲಿ ಅವರು 2 ಚಪ್ಪಲ್ ಸಿಕ್ಕಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೂ ಶವ ಸಿಕ್ಕಿಲ್ಲ. ಏನಾಗಿದೆ ಅಂಥೇಳಿ ಗೊತ್ತಿಲ್ಲ. ನಿನ್ನೆ ರಾತ್ರಿ ಭಾಳಷ್ಟು ಮಳೆ ಆಗಿದ್ದಕ್ಕೆ ರೀ ಆ ಕಡೆಯಿಂದ ಒಬ್ಬರು ವ್ಯಕ್ತಿ 2 ವೀಲರು ಆ್ಯಕ್ಟಿವಾ ಗಾಡಿ ಮೇಲೆ ಬಂದು ಆ ಮೂಲೆಗಿರೋಂಥ ಗಟ್ರೊಳಗೆ ಬಿದ್ದು ಭಾಳ ಮಳೆ ಜೋರಾಗಿದ್ದಕ್ಕೆ ನೀರಿನ ಫೋರ್ಸು ಜಾಸ್ತಿ ಇತ್ತು. ಹೀಗಾಗಿ ಈ ಗಟ್ರ ಒಳಗಡೆ ತೇಲ್ಕೊಂಡು ಹೋದರು ಅಂತ ಹೇಳಿ ಇಲ್ಲಿ ಇದ್ದಂಥ ಪ್ರತ್ಯಕ್ಷದರ್ಶಿಗಳು ನಮ್ಗೆ ಹೇಳಿದರು. ಹೀಗಾಗಿ ರಾತ್ರಿ ಎಲ್ಲ ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು, ನಮ್ಮ SC ಅವರಾಗಿರ್ಬೋದು ಎಲ್ಲರೂ ಬಂದಿದ್ದರು. ಅವ್ರ ಜೊತೆಗೆ ನಾವೆಲ್ಲ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡಿದ್ವಿ ಅವ್ರು ಹುಡ್ಕುವಂಥದ್ದು. ಈಗ ನೋಡ್ತಾ ಇರ್ಬೋದು, ಇದೆಲ್ಲ ಪೈಪ್ಗಳನ್ನೆಲ್ಲ ರಾತ್ರಿ ಎಲ್ಲ ಹಡ್ಡು ತೆಗೆದು ಅವ್ರನ್ನೆಲ್ಲ ಹುಡುಕಿದ್ವಿ. ಅವ್ರು ಎಲ್ಲಿ ಸಿಗಲಿಲ್ಲ. ಹೀಗಾಗಿ ಮುಂಜಾನೆ 5 ಗಂಟೆವರೆಗೂ ಹುಡುಕಿ ಮತ್ತು ಮುಂಜಾನೆ 6 ಗಂಟೆಗೆ ಬಂದು ಅಲ್ಲಿಂದ ಮುಂದೆಲ್ಲ ನಾಲಾವರೆಗೂ ಹುಡುಕಿದ್ದೀವಿ. ಆ ಹುಡುಕಿದಾಗ ಅವರು ಆ ವ್ಯಕ್ತಿ ಒಂದು 2 ಚಪ್ಪಲ್ಗಳು ಸಿಕ್ಕಿದ್ದಾವೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನು ಸಿಕ್ಕಿಲ್ಲ ಇಲ್ಲಿವರೆಗೂ. ಮತ್ತು ಇನ್ನೂ ಕಾರ್ಯಾಚರಣೆ ನಡೆದಿದೆ. ಆ ವ್ಯಕ್ತಿ ದೇಹ ನಮಗಿನ್ನೂ ಅಥವಾ ಆ ವ್ಯಕ್ತಿ ಎಲ್ಲಿದ್ದಾನೆ ಏನಂತೂ ಪತ್ತೆ ಆಗಿಲ್ಲ ಅಷ್ಟೇ. ಇಲ್ಲ ಇಲ್ಲೇನು ಕಾಮಗಾರಿ ನಡೀತಾ ಇದೆಯಲ್ಲ ಸರ್. ಯೂಶ್ವಲಿ ಇದು ನೀರು ನಿಂತಿತ್ತು, ಆ ಕಾಮಗಾರಿ ನಡೆದಿತ್ತು. ನ್ಯಾಷನಲ್ ಹೈವೇ ಇತ್ತು. ನಾವು ಹೇಳೋದೇನು ಸರ್, ಚಿಕ್ಕ ಮಕ್ಕಳು ಅದಾವೆ ಅವ್ರಿಗೆ, ಮತ್ತು ಮನೆ ನಡ್ಸೋರು ಅವರು ಒಬ್ಬರು, ಮತ್ತೊಂದು ಏನೈತಿ ಅಂದ್ರೆ ಹೊಲ ಕೆಲಸ ಮಾಡಿ ದುಡ್ಕೊಂಡು ತಿನ್ನೋರು. ಎಷ್ಟು ಸಹಾಯ ಆಗ್ತಿದೆ ಅಷ್ಟು ಮಾಡಿದ್ದು ಒನ್ ಡೇ ಅಂತ ನಾವು ಹೇಳೋದು. ಚಿಕ್ಕ ಮಕ್ಕಳು ಅದಾವೆ, ಇನ್ನು ಹೆಣ್ಮಗಳು 2 ಮಂದಿ ಹೆಣ್ಮಗಳು ಅದಾವೆ. ಇರೋದು ಎಲ್ಲ ಮನೆತನ ನೋಡ್ಕೊಂಡು ಹೋಗಿ ಅವರು ಒಬ್ಬರು. ಅಣ್ಣ ತಮ್ಮರಿಗೆ ಎಲ್ಲರಿಗೆ ನೋಡ್ಕೊಂಡು ಹೋಗೋದು ಅವರು ಒಬ್ಬರು ಅದಾರೆ. ಅವರು ರೈತ ಕೆಲಸ ಮಾಡ್ತಾರೆ ಸರ್. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹುಬ್ಬಳ್ಳಿ.